ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಯೋದಕ್ಕೆ ಇದೇ ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಎಂತಹ ಒಂದು ಪರಿಸ್ಥಿತಿಯಲ್ಲೂ ನಟ ದರ್ಶನ್ ಅವರ ಅಭಿಮಾನಿಗಳು ಅಥವಾ ರಾಜ್ಯದ ಜನ ದರ್ಶನ್ ಅವರನ್ನ ಯಾವತ್ತೂ ಕೂಡ ಮರೆಯೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದು, ಇದೇ ಜುಲೈ 17ಕ್ಕೆ ZEE5 ಆಪ್ ನಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು, ಈ ಒಂದು ಸಿನಿಮಾದ ವೀಕ್ಷಣೆಯನ್ನ ZEE5 ಆಪ್ ನಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕರ್ನಾಟಕದ OTT ಪ್ಲಾಟ್ಫಾರ್ಮ್ ನಲ್ಲಿ ZEE5 ಅಲ್ಲಿ ಅಪ್ಲೋಡ್ ಆಗಿರುವಂತಹ ದರ್ಶನ್ ಅವರ ಡೆವಿಲ್ ಕನ್ನಡ ಸಿನಿಮಾ ಕರ್ನಾಟಕದ OTT ಪ್ಲಾಟ್ಫಾರ್ಮ್ ಗಳಲ್ಲೇ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದು, ZEE5 ಆಪ್ ನಲ್ಲಿ ಜುಲೈ 17ಕ್ಕೆ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಎಷ್ಟು ವೀಕ್ಷಣೆಯನ್ನ ಪಡೆದಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಸಹ ನಟ ದರ್ಶನ್ ಅವರ ಫ್ಯಾನ್ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಬೇಲ್ ಕ್ಯಾನ್ಸಲ್ ಆಗಿ ಜೈಲಲ್ಲಿ ಇರುವಂತಹ ನಟ ದರ್ಶನ್ ಅವರ ಸಿನಿಮಾವನ್ನ ಯಾರು ನೋಡ್ತಾರೆ ಅಂತ ಕೆಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೋಲ್ಗಳು ವೈರಲ್ ಆಗಿದ್ದು, ಅವರೆಲ್ಲರ ಬಾಯಿ ಮುಚ್ಚಿಸೋಕೆ ಇದೀಗ ನಟ ದರ್ಶನ್ ಫ್ಯಾನ್ಸ್ ಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ZEE5 ಆಪ್ ನಲ್ಲಿ ಸ್ಟ್ರೀಮಿಂಗ್ ಆಗಿದ್ದಂತಹ ಡೆವಿಲ್ ಕನ್ನಡ ಸಿನಿಮಾ ಈವರೆಗೆ ಒಟ್ಟಾರೆ 42 ಲಕ್ಷ ಗಂಟೆ ವೀಕ್ಷಣೆಯನ್ನ ಪಡೆದಿದ್ದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದೆ. ರಿಲೀಸ್ ಆದ ಕೇವಲ 24 ಗಂಟೆಯಲ್ಲೇ 26 ಲಕ್ಷ ಗಂಟೆ ವೀಕ್ಷಣೆಯನ್ನ ಡೆವಿಲ್ ಸಿನಿಮಾ ಪಡೆದಿದೆ ಅಂತ ZEE5 ಆಪ್ ಹೇಳಿಕೊಂಡಿದೆ. ಇದು ಕನ್ನಡದ ಎಲ್ಲಾ ಸಿನಿಮಾಗಳ ರೆಕಾರ್ಡ್ ಅನ್ನ ಕೇವಲ ಒಂದೇ ದಿನದಲ್ಲಿ ಡೆವಿಲ್ ಸಿನಿಮಾ ಬ್ರೇಕ್ ಮಾಡಿದ್ದು, ಆಡಿಯನ್ಸ್ಗೂ ಮಾತ್ರವಲ್ಲದೆ ZEE5 ಸಂಸ್ಥೆಗೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.